ಯಲ್ಲಿ ಅಗ್ನಿ ದುರಂತ ಸಂಭವಿಸಿ 2 ದಿನ ಕಳೆದಿದೆ. ಯಾವುದೇ ಅನುಮತಿ ಇಲ್ಲದೆ ವಸತಿ ಶಾಲೆ ನಡೆಸಲಾಗ್ತಾ ಇತ್ತು ಅನ್ನೋ ಆರೋಪ ಇದೆ. ಪಂಚಾಯಿತಿಯಿಂದಲೂ ಅನುಮತಿ ಪಡೆಯದೆ ಮಕ್ಕಳಿಗೆ ವಸತಿ ವ್ಯವಸ್ಥೆಯನ್ನು ಕಲ್ಪಿಸಲಾಗಿತ್ತು ಅಂತ ಸ್ಥಳೀಯರು ಕಿಡಿಕಾರಿದ್ದಾರೆ. ಅಗ್ನಿ ದುರಂತದಲ್ಲಿ ವಿದ್ಯಾರ್ಥಿ ಬಲಿ ಪ್ರಕರಣ. ಅನುಮತಿ ಇಲ್ಲದೆ ನಡೆಸಲಾಗುತ್ತಿದ್ದ ವಸತಿ ಶಾಲೆ. ಕೊಡಗು ಜಿಲ್ಲೆಯ ಹರ್ಮಂದಿರ್ ವಸತಿ ಶಾಲೆಯಲ್ಲಿ ನಡೆದ ಅಗ್ನಿ ದುರಂತದಲ್ಲಿ 7 ವರ್ಷದ ವಿದ್ಯಾರ್ಥಿ ಸಜೀವ ದಹನವಾಗಿದ್ದ. ಈ ಘಟನೆ ನಡೆದು 2 ದಿನ ಕಳೆದಿದ್ದು ಶಾಲೆ ಬಂದ್ ಮಾಡಲಾಗಿದೆ. ಆದರೆ ಈ ವಸತಿ ಶಾಲೆ ನಡೆಸಲು ಯಾವುದೇ ಅನುಮತಿ ಪಡೆದಿರಲಿಲ್ಲ ಅನ್ನೋ ಮಾಹಿತಿ ಕೂಡ ಅಧಿಕಾರಿಗಳು ನೀಡಿದ್ದಾರೆ. ಕೇವಲ ಶಾಲೆಯನ್ನು ನಡೆಸಲು ಮಾತ್ರ ಅನುಮತಿ ಪಡೆಯಲಾಗಿದ್ದು, ಮಕ್ಕಳಿಗೆ ವಸತಿ ಸೌಲಭ್ಯ ಕಲ್ಪಿಸಲು ಅನುಮತಿ ಪಡೆದಿರಲಿಲ್ಲ ಅಂತ ಕೊಡಗು ಶಿಕ್ಷಣ ಇಲಾಖೆ ಅಧಿಕಾರಿ ಬಸವರಾಜು ಹೇಳಿದ್ದಾರೆ. ಪರಿಶೀಲನೆ ಮಾಡಿದಂತಹ ಸಂದರ್ಭದಲ್ಲಿ ಆ ಶಾಲೆ ಎನ್ನುವಂಥದ್ದು 2018-19ರಿಂದ ನಡೀತಾ ಇರುವಂತಹ ಶಾಲೆ. ಶಾಲೆಗೆ ಇಲಾಖೆ ವತಿಯಿಂದ ನಿಯಮಾನುಸಾರ ಅನುಮತಿಯನ್ನು ಪಡೆದಿದ್ದಾರೆ ಶಾಲೆ ನಡೆಸಲಿಕ್ಕೆ. ಆದರೆ ವಸತಿಯನ್ನು ನಡೆಸಲಿಕ್ಕೆ ಅನುಮತಿಯನ್ನು ಪಡೆದಿರುವುದಿಲ್ಲ. ಬಹುಶಃ ಈ ಒಂದು ಘಟನೆ ದುರದೃಷ್ಟಕರ ಅಂತ ನಾನಾದರೂ ಭಾವಿಸ್ತೀನಿ. ಆ ಮಗು ಏನ್ ಪುಷ್ಪಕ್ ಸಾವಿಗೀಡಾಗಿದ್ದಾನೆ, 2ನೇ ತರಗತಿಯ ಮಗು, ಅವರ ಕುಟುಂಬಕ್ಕೆ ದುಃಖವನ್ನು ಭರಿಸುವಂತ ಶಕ್ತಿಯ ಭಗವಂತ ನೀಡಲಿ. ಬೆಟ್ಟಗೇರಿ ಗ್ರಾಮ ಪಂಚಾಯಿತಿಯಿಂದಲೂ ಕೂಡ ಯಾವುದೇ ಅನುಮತಿ ಪಡೆದಿಲ್ಲ ಅಂತ ಪಂಚಾಯಿತಿ ಪಿಡಿಒ ಮಾಹಿತಿ ನೀಡಿದ್ದಾರೆ. ಮತ್ತೊಂದು ಬೆಚ್ಚಿ ಬೀಳಿಸುವ ಅಂಶ ಏನಪ್ಪಾ ಅಂದ್ರೆ, ಮಕ್ಕಳು ಓಡಿ ಹೋಗ್ತಾರೆಂಬ ಕಾರಣಕ್ಕೆ ಬಾಗಿಲುಗಳ ಹೊರಭಾಗದಿಂದ ಬೋಲ್ಟ್ ಹಾಕಲಾಗಿತ್ತು. ಪರಿಣಾಮ ವಿದ್ಯಾರ್ಥಿಗಳು ಹೊರಬರಲಾಗದೆ ಕಿಟಕಿಗಳ ಮೂಲಕ ದಾಟಿದ್ದಾರೆ. ಆಕ್ಚುಲಿ ಅವರು ಕರೆಕ್ಟ್ ಆಗಿ ಬಾಗಿಲು ಬೋಲ್ಟ್ ಹಾಕದಿದ್ರೆ ಆ ವ್ಯವಸ್ಥೆ ಆಗ್ತಿದ್ದಿಲ್ಲ. ಶಾಲೆ ಮಕ್ಕಳಲ್ಲಿ, ಶಾಲೆ ವಿದ್ಯಾರ್ಥಿಗಳಲ್ಲಿ ಅಥವಾ ವಿದ್ಯಾರ್ಥಿ ನಿಲಯದಲ್ಲಿ ಆ ವ್ಯವಸ್ಥೆ ಇದ್ದರೆ ಮಾತ್ರ ಚಂದ ಆಗೋದು. ಯಾಕಂದ್ರೆ ಸಣ್ಣ ಮಕ್ಕಳನ್ನು ಸೇರಿಸಿಕೊಳ್ಳುವಾಗ ಆ ವ್ಯವಸ್ಥೆ ಆಗಲೇಬೇಕು, ಇಲ್ಲರ ಆ ವ್ಯವಸ್ಥೆ ಆಗ್ತಿದ್ದಿಲ್ಲ. ಹೊರಭಾಗದಿಂದ ಬೋಲ್ಟ್ ಹಾಕಿದ್ರು. ಯಾಕಾಗಿ ಹಾಕಿದ್ರು? ಅದು ಉದ್ದೇಶಪೂರ್ವಕಲ್ವಾ? ಮಾಡಬಾರ್ದಲ್ಲ. ಇವರ ಲೆಕ್ಕದ್ರೆ ಏನೋ ಮಕ್ಕಳು ಹೊರಗಡೆ ಓಡಿ ಹೋಗುವಂತ ಸನ್ನಿವೇಶ ಇರ್ತದೆ. ಒಂದು ಹುಡುಗ ಸಜೀವ ದಹನ ಆಗುವಂತಂದ್ರೆ ಅದರಂತ ಒಂದು ಬೇಜಾರು ಇನ್ನು ಇಲ್ಲೇ ಇಲ್ಲ, ನಡೆದೇ ಇಲ್ಲ. ಕೊಡಗಿನ ಇತಿಹಾಸದಲ್ಲಿ ಬಹುಶಃ ಇದು ಮೊದಲನೇ ದುರಂತದ ಕಾರಣ. ಇನ್ನು ಎಲ್ಲಾ ಘಟನೆಗೆ ಶಿಕ್ಷಣ ಇಲಾಖೆಯೇ ನೇರ ಕಾರಣ. ಈ ಹಿಂದಿನ ಶಿಕ್ಷಣಾಧಿಕಾರಿಗಳ ಮೇಲೆ ಕ್ರಮ ತೆಗೆದುಕೊಳ್ಳಬೇಕೆಂದು ಸ್ಥಳೀಯರು ಆಗ್ರಹಿಸಿದ್ದಾರೆ. ದುರಂತ ನಡೆಯುವ ಮೊದಲೇ ಅಧಿಕಾರಿಗಳು ಎಚ್ಚೆತ್ತುಕೊಳ್ಳಬೇಕಾಗಿತ್ತು. ಇದೀಗ ಶಾಲೆ ಬಂದ್ ಮಾಡಿರುವ ಕಾರಣ 102 ವಿದ್ಯಾರ್ಥಿಗಳಿಗೆ ಜಿಲ್ಲಾಡಳಿತ ಬದಲಿ ವ್ಯವಸ್ಥೆ ಕಲ್ಪಿಸಬೇಕಾಗಿದೆ. ಅನು ಕಾರ್ಯಪ್ಪ, ಬೆಳ್ಳೂರು, ರಿಪಬ್ಲಿಕ್ ಕನ್ನಡ, ಕೊಡಗು. ಕೊಡಗು ಜಿಲ್ಲೆಯ ವಸತಿ ಶಾಲೆಯಲ್ಲಿ ಅಗ್ನಿ ದುರಂತ ಸಂಭವಿಸಿ 2 ದಿನ ಕಳೆದಿದೆ. ಯಾವುದೇ ಅನುಮತಿ ಇಲ್ಲದೆ ವಸತಿ ಶಾಲೆ ನಡೆಸಲಾಗ್ತಾ ಇತ್ತು ಅನ್ನೋ ಆರೋಪ ಇದೆ. ಪಂಚಾಯಿತಿಯಿಂದಲೂ ಅನುಮತಿ ಪಡೆಯದೆ ಮಕ್ಕಳಿಗೆ ವಸತಿ ವ್ಯವಸ್ಥೆಯನ್ನು ಕಲ್ಪಿಸಲಾಗಿತ್ತು ಅಂತ ಸ್ಥಳೀಯರು ಕಿಡಿಕಾರಿದ್ದಾರೆ. ಅಗ್ನಿ ದುರಂತದಲ್ಲಿ ವಿದ್ಯಾರ್ಥಿ ಬಲಿ ಪ್ರಕರಣ. ಅನುಮತಿ ಇಲ್ಲದೆ ನಡೆಸಲಾಗುತ್ತಿದ್ದ ವಸತಿ ಶಾಲೆ. ಕೊಡಗು ಜಿಲ್ಲೆಯ ಹರ್ಮಂದಿರ್ ವಸತಿ ಶಾಲೆಯಲ್ಲಿ ನಡೆದ ಅಗ್ನಿ ದುರಂತದಲ್ಲಿ 7 ವರ್ಷದ ವಿದ್ಯಾರ್ಥಿ ಸಜೀವ ದಹನವಾಗಿದ್ದ. ಈ ಘಟನೆ ನಡೆದು 2 ದಿನ ಕಳೆದಿದ್ದು ಶಾಲೆ ಬಂದ್ ಮಾಡಲಾಗಿದೆ. ಆದರೆ ಈ ವಸತಿ ಶಾಲೆ ನಡೆಸಲು ಯಾವುದೇ ಅನುಮತಿ ಪಡೆದಿರಲಿಲ್ಲ ಅನ್ನೋ ಮಾಹಿತಿ ಕೂಡ ಅಧಿಕಾರಿಗಳು ನೀಡಿದ್ದಾರೆ. ಕೇವಲ ಶಾಲೆಯನ್ನು ನಡೆಸಲು ಮಾತ್ರ ಅನುಮತಿ ಪಡೆಯಲಾಗಿದ್ದು, ಮಕ್ಕಳಿಗೆ ವಸತಿ ಸೌಲಭ್ಯ ಕಲ್ಪಿಸಲು ಅನುಮತಿ ಪಡೆದಿರಲಿಲ್ಲ ಅಂತ ಕೊಡಗು ಶಿಕ್ಷಣ ಇಲಾಖೆ ಅಧಿಕಾರಿ ಬಸವರಾಜು ಹೇಳಿದ್ದಾರೆ. ಪರಿಶೀಲನೆ ಮಾಡಿದಂತಹ ಸಂದರ್ಭದಲ್ಲಿ ಆ ಶಾಲೆ ಎನ್ನುವಂಥದ್ದು 2018-19ರಿಂದ ನಡೀತಾ ಇರುವಂತಹ ಶಾಲೆ. ಶಾಲೆಗೆ ಇಲಾಖೆ ವತಿಯಿಂದ ನಿಯಮಾನುಸಾರ ಅನುಮತಿಯನ್ನು ಪಡೆದಿದ್ದಾರೆ ಶಾಲೆ ನಡೆಸಲಿಕ್ಕೆ. ಆದರೆ ವಸತಿಯನ್ನು ನಡೆಸಲಿಕ್ಕೆ ಅನುಮತಿಯನ್ನು ಪಡೆದಿರುವುದಿಲ್ಲ. ಬಹುಶಃ ಈ ಒಂದು ಘಟನೆ ದುರದೃಷ್ಟಕರ ಅಂತ ನಾನಾದರೂ ಭಾವಿಸ್ತೀನಿ. ಆ ಮಗು ಏನ್ ಪುಷ್ಪಕ್ ಸಾವಿಗೀಡಾಗಿದ್ದಾನೆ, 2ನೇ ತರಗತಿಯ ಮಗು, ಅವರ ಕುಟುಂಬಕ್ಕೆ ದುಃಖವನ್ನು ಭರಿಸುವಂತ ಶಕ್ತಿಯ ಭಗವಂತ ನೀಡಲಿ. ಬೆಟ್ಟಗೇರಿ ಗ್ರಾಮ ಪಂಚಾಯಿತಿಯಿಂದಲೂ ಕೂಡ ಯಾವುದೇ ಅನುಮತಿ ಪಡೆದಿಲ್ಲ ಅಂತ ಪಂಚಾಯಿತಿ ಪಿಡಿಒ ಮಾಹಿತಿ ನೀಡಿದ್ದಾರೆ. ಮತ್ತೊಂದು ಬೆಚ್ಚಿ ಬೀಳಿಸುವ ಅಂಶ ಏನಪ್ಪಾ ಅಂದ್ರೆ, ಮಕ್ಕಳು ಓಡಿ ಹೋಗ್ತಾರೆಂಬ ಕಾರಣಕ್ಕೆ ಬಾಗಿಲುಗಳ ಹೊರಭಾಗದಿಂದ ಬೋಲ್ಟ್ ಹಾಕಲಾಗಿತ್ತು. ಪರಿಣಾಮ ವಿದ್ಯಾರ್ಥಿಗಳು ಹೊರಬರಲಾಗದೆ ಕಿಟಕಿಗಳ ಮೂಲಕ ದಾಟಿದ್ದಾರೆ.
ಆಕ್ಚುಲಿ ಅವರು ಕರೆಕ್ಟ್ ಆಗಿ ಬಾಗಿಲು ಬೋಲ್ಟ್ ಹಾಕದಿದ್ರೆ ಆ ವ್ಯವಸ್ಥೆ ಆಗ್ತಿದ್ದಿಲ್ಲ. ಶಾಲೆ ಮಕ್ಕಳಲ್ಲಿ, ಶಾಲೆ ವಿದ್ಯಾರ್ಥಿಗಳಲ್ಲಿ ಅಥವಾ ವಿದ್ಯಾರ್ಥಿ ನಿಲಯದಲ್ಲಿ ಆ ವ್ಯವಸ್ಥೆ ಇದ್ರೆ ಮಾತ್ರ ಚಂದ ಆಗೋದು. ಯಾಕಂದ್ರೆ ಸಣ್ಣ ಮಕ್ಕಳನ್ನು ಸೇರಿಸಿಕೊಳ್ಳುವಾಗ ಆ ವ್ಯವಸ್ಥೆ ಆಗಲೇಬೇಕು, ಇಲ್ಲಾರ ಆ ವ್ಯವಸ್ಥೆ ಆಗ್ತಿದ್ದಿಲ್ಲ. ಹೊರಭಾಗದಿಂದ ಬೋಲ್ಟ್ ಹಾಕಿದ್ರು. ಯಾಕಾಗಿ ಹಾಕಿದ್ರು? ಅದು ಉದ್ದೇಶಪೂರ್ವಕಲ್ವಾ? ಮಾಡಬಾರ್ದಲ್ಲ. ಇವ್ರ ಲೆಕ್ಕದ್ರೆ ಏನೋ ಮಕ್ಕಳು ಹೊರಗಡೆ ಓಡಿ ಹೋಗ್ಬೇಕಂತ ಸನ್ನಿವೇಶ ಇರ್ತದೆ. ಒಂದು ಹುಡುಗ ಸಜೀವ ದಹನ ಆಗುವಂತ ಅದರಂತ ಒಂದು ಬೇಜಾರು ಇನ್ನು ಇಲ್ಲೇ ಇಲ್ಲ, ನಡೆದೇ ಇಲ್ಲ. ಕೊಡಗಿನ ಇತಿಹಾಸದಲ್ಲಿ ಬಹುಶಃ ಇದು ಮೊದಲನೇ ಅದು ದುರಂತ ಕಾಣ್ತದೆ. ಇನ್ನು ಈ ಎಲ್ಲಾ ಘಟನೆಗೆ ಶಿಕ್ಷಣ ಇಲಾಖೆಯೇ ನೇರ ಕಾರಣ. ಈ ಹಿಂದಿನ ಶಿಕ್ಷಣಾಧಿಕಾರಿಗಳ ಮೇಲೆ ಕ್ರಮ ತೆಗೆದುಕೊಳ್ಳಬೇಕೆಂದು ಸ್ಥಳೀಯರು ಆಗ್ರಹಿಸಿದ್ದಾರೆ. ದುರಂತ ನಡೆಯುವ ಮೊದಲೇ ಅಧಿಕಾರಿಗಳು ಎಚ್ಚೆತ್ತುಕೊಳ್ಳಬೇಕಾಗಿತ್ತು. ಇದೀಗ ಶಾಲೆ ಬಂದ್ ಮಾಡಿರುವ ಕಾರಣ 102 ವಿದ್ಯಾರ್ಥಿಗಳಿಗೆ ಜಿಲ್ಲಾಡಳಿತ ಬದಲಿ ವ್ಯವಸ್ಥೆ ಕಲ್ಪಿಸಬೇಕಾಗಿದೆ. ಅನು ಕಾರ್ಯಪ್ಪ, ಬೆಳ್ಳೂರು, ರಿಪಬ್ಲಿಕ್ ಕನ್ನಡ, ಕೊಡಗು. ಕೊಡಗು ಜಿಲ್ಲೆಯ ವಸತಿ ಶಾಲೆಯಲ್ಲಿ ಅಗ್ನಿ ದುರಂತ ಸಂಭವಿಸಿ 2 ದಿನ ಕಳೆದಿದೆ. ಯಾವುದೇ ಅನುಮತಿ ಇಲ್ಲದೆ ವಸತಿ ಶಾಲೆ ನಡೆಸಲಾಗ್ತಾ ಇತ್ತು ಅನ್ನೋ ಆರೋಪ ಇದೆ. ಪಂಚಾಯಿತಿಯಿಂದಲೂ ಅನುಮತಿ ಪಡೆಯದೆ ಮಕ್ಕಳಿಗೆ ವಸತಿ ವ್ಯವಸ್ಥೆಯನ್ನು ಕಲ್ಪಿಸಲಾಗಿತ್ತು ಅಂತ ಸ್ಥಳೀಯರು ಕಿಡಿಕಾರಿದ್ದಾರೆ. ಅಗ್ನಿ ದುರಂತದಲ್ಲಿ ವಿದ್ಯಾರ್ಥಿ ಬಲಿ ಪ್ರಕರಣ. ಅನುಮತಿ ಇಲ್ಲದೆ ನಡೆಸಲಾಗುತ್ತಿದ್ದ ವಸತಿ ಶಾಲೆ. ಕೊಡಗು ಜಿಲ್ಲೆಯ ಹರ್ಮಂದಿರ್ ವಸತಿ ಶಾಲೆಯಲ್ಲಿ ನಡೆದ ಅಗ್ನಿ ದುರಂತದಲ್ಲಿ 7 ವರ್ಷದ ವಿದ್ಯಾರ್ಥಿ ಸಜೀವ ದಹನವಾಗಿದ್ದ. ಈ ಘಟನೆ ನಡೆದು 2 ದಿನ ಕಳೆದಿದ್ದು ಶಾಲೆ ಬಂದ್ ಮಾಡಲಾಗಿದೆ. ಆದರೆ ಈ ವಸತಿ ಶಾಲೆ ನಡೆಸಲು ಯಾವುದೇ ಅನುಮತಿ ಪಡೆದಿರಲಿಲ್ಲ ಅನ್ನೋ ಮಾಹಿತಿ ಕೂಡ ಅಧಿಕಾರಿಗಳು ನೀಡಿದ್ದಾರೆ. ಕೇವಲ ಶಾಲೆಯನ್ನು ನಡೆಸಲು ಮಾತ್ರ ಅನುಮತಿ ಪಡೆಯಲಾಗಿದ್ದು, ಮಕ್ಕಳಿಗೆ ವಸತಿ ಸೌಲಭ್ಯ ಕಲ್ಪಿಸಲು ಅನುಮತಿ ಪಡೆದಿರಲಿಲ್ಲ ಅಂತ ಕೊಡಗು ಶಿಕ್ಷಣ ಇಲಾಖೆ ಅಧಿಕಾರಿ ಬಸವರಾಜು ಹೇಳಿದ್ದಾರೆ. ಪರಿಶೀಲನೆ ಮಾಡಿದಂತಹ ಸಂದರ್ಭದಲ್ಲಿ ಆ ಶಾಲೆ ಎನ್ನುವಂಥದ್ದು 2018-19ರಿಂದ ನಡೀತಾ ಇರುವಂತಹ ಶಾಲೆ. ಶಾಲೆಗೆ ಇಲಾಖೆ ವತಿಯಿಂದ ನಿಯಮಾನುಸಾರ ಅನುಮತಿಯನ್ನು ಪಡೆದಿದ್ದಾರೆ ಶಾಲೆ ನಡೆಸಲಿಕ್ಕೆ. ಆದರೆ ವಸತಿಯನ್ನು ನಡೆಸಲಿಕ್ಕೆ ಅನುಮತಿಯನ್ನು ಪಡೆದಿರುವುದಿಲ್ಲ. ಬಹುಶಃ ಈ ಒಂದು ಘಟನೆ ದುರದೃಷ್ಟಕರ ಅಂತ ನಾನಾದರೂ ಭಾವಿಸ್ತೀನಿ. ಆ ಮಗು ಏನ್ ಪುಷ್ಪಕ್ ಸಾವಿಗೀಡಾಗಿದ್ದಾನೆ, 2ನೇ ತರಗತಿಯ ಮಗು, ಅವರ ಕುಟುಂಬಕ್ಕೆ ದುಃಖವನ್ನು ಭರಿಸುವಂತ ಶಕ್ತಿಯ ಭಗವಂತ ನೀಡಲಿ. ಬೆಟ್ಟಗೇರಿ ಗ್ರಾಮ ಪಂಚಾಯಿತಿಯಿಂದಲೂ ಕೂಡ ಯಾವುದೇ ಅನುಮತಿ ಪಡೆದಿಲ್ಲ ಅಂತ ಪಂಚಾಯಿತಿ ಪಿಡಿಒ ಮಾಹಿತಿ ನೀಡಿದ್ದಾರೆ. ಮತ್ತೊಂದು ಬೆಚ್ಚಿ ಬೀಳಿಸುವ ಅಂಶ ಏನಪ್ಪಾ ಅಂದ್ರೆ, ಮಕ್ಕಳು ಓಡಿ ಹೋಗ್ತಾರೆಂಬ ಕಾರಣಕ್ಕೆ ಬಾಗಿಲುಗಳ ಹೊರಭಾಗದಿಂದ ಬೋಲ್ಟ್ ಹಾಕಲಾಗಿತ್ತು. ಪರಿಣಾಮ ವಿದ್ಯಾರ್ಥಿಗಳು ಹೊರಬರಲಾಗದೆ ಕಿಟಕಿಗಳ ಮೂಲಕ ದಾಟಿದ್ದಾರೆ. ಆಕ್ಚುಲಿ ಅವರು ಕರೆಕ್ಟ್ ಆಗಿ ಬಾಗಿಲು ಬೋಲ್ಟ್ ಹಾಕದಿದ್ರೆ ಆ ವ್ಯವಸ್ಥೆ ಆಗ್ತಿದ್ದಿಲ್ಲ. ಶಾಲೆ ಮಕ್ಕಳಲ್ಲಿ, ಶಾಲೆ ವಿದ್ಯಾರ್ಥಿಗಳಲ್ಲಿ ಅಥವಾ ವಿದ್ಯಾರ್ಥಿ ನಿಲಯದಲ್ಲಿ ಆ ವ್ಯವಸ್ಥೆ ಇದ್ರೆ ಮಾತ್ರ ಚಂದ ಆಗೋದು. ಯಾಕಂದ್ರೆ ಸಣ್ಣ ಮಕ್ಕಳನ್ನು ಸೇರಿಸಿಕೊಳ್ಳುವಾಗ ಆ ವ್ಯವಸ್ಥೆ ಆಗಲೇಬೇಕು, ಇಲ್ಲಾರ ಆ ವ್ಯವಸ್ಥೆ ಆಗ್ತಿದ್ದಿಲ್ಲ. ಹೊರಭಾಗದಿಂದ ಬೋಲ್ಟ್ ಹಾಕಿದ್ರು. ಯಾಕಾಗಿ ಹಾಕಿದ್ರು? ಅದು ಉದ್ದೇಶಪೂರ್ವಕಲ್ವಾ? ಮಾಡಬಾರ್ದಲ್ಲ. ಇವ್ರ ಲೆಕ್ಕದ್ರೆ ಏನೋ ಮಕ್ಕಳು ಹೊರಗಡೆ ಓಡಿ ಹೋಗ್ಬೇಕಂತ ಸನ್ನಿವೇಶ ಇರ್ತದೆ. ಒಂದು ಹುಡುಗ ಸಜೀವ ದಹನ ಆಗುವಂತ ಅದರಂತ ಒಂದು ಬೇಜಾರು ಇನ್ನು ಇಲ್ಲೇ ಇಲ್ಲ, ನಡೆದೇ ಇಲ್ಲ. ಕೊಡಗಿನ ಇತಿಹಾಸದಲ್ಲಿ ಬಹುಶಃ ಇದು ಮೊದಲನೇ ಅದು ದುರಂತ ಕಾಣ್ತದೆ. ಇನ್ನು ಈ ಎಲ್ಲಾ ಘಟನೆಗೆ ಶಿಕ್ಷಣ ಇಲಾಖೆಯೇ ನೇರ ಕಾರಣ. ಈ ಹಿಂದಿನ ಶಿಕ್ಷಣಾಧಿಕಾರಿಗಳ ಮೇಲೆ ಕ್ರಮ ತೆಗೆದುಕೊಳ್ಳಬೇಕೆಂದು ಸ್ಥಳೀಯರು ಆಗ್ರಹಿಸಿದ್ದಾರೆ. ದುರಂತ ನಡೆಯುವ ಮೊದಲೇ ಅಧಿಕಾರಿಗಳು ಎಚ್ಚೆತ್ತುಕೊಳ್ಳಬೇಕಾಗಿತ್ತು. ಇದೀಗ ಶಾಲೆ ಬಂದ್ ಮಾಡಿರುವ ಕಾರಣ 102 ವಿದ್ಯಾರ್ಥಿಗಳಿಗೆ ಜಿಲ್ಲಾಡಳಿತ ಬದಲಿ ವ್ಯವಸ್ಥೆ ಕಲ್ಪಿಸಬೇಕಾಗಿದೆ. ಅನು ಕಾರ್ಯಪ್ಪ, ಬೆಳ್ಳೂರು, ರಿಪಬ್ಲಿಕ್ ಕನ್ನಡ, ಕೊಡಗು.